ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ದಾಸರು ಹೇಳಿದ್ದಾರೆ. ಅದರಲ್ಲೂ ಈ ಚುನಾವಣೆ ಸಂದರ್ಭದಲ್ಲಿ ಏನೇನು ಮಾತಾಡ್ತೀವಿ, ಏನು ಎತ್ತ, ಅದರ ಪರಿಣಾಮಗಳೇನು ತುಂಬ ಚೆನ್ನಾಗಿ ಗೊತ್ತಿರಬೇಕು. ನೋಡಿ, ಈ ಮೊನ್ನೆ ಅಲ್ಲ, ಅದರ ಹಿಂದಿನ ಬಾರಿ ಸುಮಲತಾ ನಿಂತಹ ಸಂದರ್ಭ, ಅದರ ಎದುರುಗಡೆ ನಿಂತಂಥವ್ರು ನಿಖಿಲ್ ಕುಮಾರಸ್ವಾಮಿ. ಆ ಸಂದರ್ಭದಲ್ಲಿ ರೇವಣ್ಣ ಆಡಿದಂಥ ಮಾತುಗಳು, ಗಂಡ ಸತ್ತೇನು 3 ತಿಂಗಳಾಗಿಲ್ಲ, ಅವನಿಗೆ ಯಾಕೆ ರಾಜಕಾರಣ ಬೇಕು, ಇದು ದೊಡ್ಡ ಮಟ್ಟದಲ್ಲಿ ಕಿಚ್ಚು ಹತ್ತಿಸ್ಬಿಡ್ತು. ಅದಾದಮೇಲೆ ಶಿವರಾಮೇಗೌಡರು ಹಾಕಿದಂಥ ಬಾಂಬ್, ಅದೆಲ್ಲವೂ ಕೂಡ ಸುಮಲತಾ ಅವರೇ ನೆರವಾಯಿತು. ಚುನಾವಣೆ ಸಂದರ್ಭದಲ್ಲಿ ಜನರ ಮನಸ್ಥಿತಿಗಳು ಭಾಳ ಸೂಕ್ಷ್ಮವಾಗಿರ್ತವೆ. ಮೌನವಾಗಿ ಅವರೆಲ್ಲವನ್ನೂ ಕೂಡ ನೋಡ್ತಾ ಇರ್ತಾರೆ, ಯಾರೇನು ಮಾತಾಡ್ತಾರೆ, ಏನು ಎತ್ತ. ಈಗ ಚನ್ನಪಟ್ಟಣದಲ್ಲಿ ಆಗ್ತಿರುವಂಥದ್ದು ಕೂಡ ಅದೇ. ಇದನ್ನು ನಾವು ಹೇಳ್ತಾ ಇಲ್ಲ, ಖುದ್ದು ಕಾಂಗ್ರೆಸ್ನ ಅಭ್ಯರ್ಥಿ ಯೋಗೀಶ್ವರ್ ಹೇಳಿದ್ದಾರೆ. ಜಮೀರ್ ಅಹಮದ್ ಖಾನ್ ಹೇಳಿಕೆ ಇದೆಯಲ್ಲ, ಅದು ಒಕ್ಕಲಿಗ ಮತಗಳನ್ನು ಕಸ್ಕೊಂಡಿದೆ. ಜಮೀರ್ ಹೇಳಿಕೆಯಿಂದ ಮುಸಲ್ಮಾನ ಮತಗಳು ಬಂದಿರಬಹುದು, ಆದರೆ ಒಕ್ಕಲಿಗ ಮತಗಳು ಕೈ ಕೊಟ್ಟಿರುವಂತಹ ಸಾಧ್ಯತೆಗಳಿವೆ. ಅಗೈನ್ ನಾನು ಹೇಳ್ತಾ ಇರುವಂಥದ್ದು, ಇದು ನಾನು ಹೇಳಿರುವಂಥ ಮಾತಲ್ಲ, CP ಯೋಗೀಶ್ವರ್ ಖುದ್ದಾಗಿ ಹೇಳಿದ್ದಾರೆ. ನಿಜಕ್ಕೂ ಯೋಗೀಶ್ವರ್ಗೆ ಈಗ ಪುಕ್ಕ ಶುರುವಾಗಿದೆ. ಯಾಕಂದರೆ ಇದು ಸಾಮಾನ್ಯ ಸಂಗತಿ ಅಲ್ಲ. ನೋಡಿ, ಒಂದು ಸಂಗತಿ, ಆ ಕಡೆ ಭಾಗದ ಜನರ ಮನಸ್ಥಿತಿ ಇದೆಯಲ್ಲ, ಅದು ಮಾತಾಡುವ ಸಂದರ್ಭದಲ್ಲಿ ಯಾರು ಮಾತಾಡ್ತಾರೆ, ಏನು ಮಾತಾಡ್ತಾರೆ, ಯಾರ ಬಗ್ಗೆ ಮಾತಾಡ್ತಾರೆ. ಇದು ಜಮೀರ್ ಅಹಮದ್ ಖಾನ್ ಮಾತಾಡಿದಂಥ ಮಾತುಗಳು, ಕುಮಾರಸ್ವಾಮಿಯವರ ಕಲರ್ ಬಗ್ಗೆ ಮಾತಾಡಿದ್ದು, ಕರಿಯ ಅಂದಿದ್ದು, ಜೊತೆಗೆ ದೇವೇಗೌಡರ ಕುಟುಂಬನೇ ಕೊಂಡುಕೊಂಡ್ಬಿಡುತ್ತೆ ನಮ್ಮ ಸಮಾಜ ಅಂತ ಹೇಳಿದ್ದಿದೆಯಲ್ಲ, ಇದು ಎಲ್ಲೋ ಒಂದು ಕಡೆಗೆ ಒಕ್ಕಲಿಗರನ್ನ ಕೆರಳಿಸಿದೆಯಾ, ಅದರ ಪರಿಣಾಮ ನೇರವಾಗಿ ಚುನಾವಣೆ ಮೇಲೆ ಆಗುತ್ತಾ? ಬನ್ನಿ ಹಾಗಾದರೆ ಯೋಗೀಶ್ವರ್ ಇದಕ್ಕೆ ಸಂಬಂಧಪಟ್ಟ ಏನು ಹೇಳಿದ್ದಾರೆ ನೋಡೋಣ. ಜಮೀರ್ ಅವರ ಸ್ಟೇಟ್ಮೆಂಟಿಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಆಗೋ ಪ್ರಯತ್ನದಲ್ಲಿದ್ದಾಗ, ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ. ದೇವೇಗೌಡರು ಒಂದು ದೈತ್ಯ ಶಕ್ತಿ. ನಾವು ಏನೇ ಹೇಳಿದ್ರು ದೇವೇಗೌಡರಿಗೆ ಬೈದರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ, ಕುಮಾರಸ್ವಾಮಿ ಬೈದರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ. ಅದರಲ್ಲೂ ಅವ್ರನ್ನ ನೇರ ಟೀಕೆ ಮಾಡಿದಾಗ ಒಟ್ಟಾರೆ ಸಮುದಾಯ ಏನಾದ್ರು ಕ್ರೋಢೀಕರಣ ಆಗ್ಬಿಟ್ಟಿದ್ರೆ ನಮಗೆ ತೊಂದರೆ ಆಗ್ಬೋದು. JDSನ ಮುಖಂಡರು ನನಗೆ ಮತ ಹಾಕಬೇಕು ಅಂತಿದ್ರು ಕೂಡ ಈ ಒಂದೆರಡು ಘಟನೆಗಳು, ಒಂದೆರಡು ಸ್ಟೇಟ್ಮೆಂಟ್ಗಳು, ಅವರು ವಾಪಸ್ ಅವ್ರ ಪಕ್ಷಕ್ಕೆ ಹೋದ್ರು, ನಮಗೆ ಮತ ಹಾಕಲಿಲ್ಲ ಅನ್ನೋ ಮಾತು ಕೂಡ ಚರ್ಚೆ ಬರ್ತಾ ಇದೆ. ಇದರ ಅರ್ಥ ತುಂಬ ಸ್ಪಷ್ಟ. ನೋಡಿ, ಗೌಡ್ರ ಮನಸ್ಸಲ್ಲಿ ದೇವೇಗೌಡರಿಗೊಂದು ವಿಶೇಷ ಸ್ಥಾನ ಇದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಗೌಡ್ರ ಏಕಮೇವಾದ್ವಿತೀಯ ನಾಯಕ ಇಲ್ಲಿ ತನಕ ಅಂತಂದ್ರೆ ಅದು ದೇವೇಗೌಡರನ್ನೇ, ಅದರಲ್ಲೇನು ಸಂದೇಹ ಇಲ್ಲ. ಅದನ್ನೇ CP ಯೋಗೀಶ್ವರ್ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ದೇವೇಗೌಡರಿಗೆ ಏನಾದರೂ ಬೈದರೆ ಅದನ್ನು ಸಹಿಸ್ಕೊಳ್ದಿರುವಂಥ ಸಮಾಜ ಇದೆ, ಮನಸ್ಥಿತಿ ಇದೆ ಜನರದ್ದು. ಕುಮಾರಸ್ವಾಮಿಗೆ ರಾಜಕೀಯವಾಗಿ ಏನೇ ಇರ್ಬೋದು, ಕುಮಾರಸ್ವಾಮಿಗೆ ಏನಾದರೂ ಅಂದರೆ ನಿಜಕ್ಕೂ ಇದರ ಪರಿಣಾಮಗಳು ಖಂಡಿತವಾಗಲೂ ಆಗ್ತವೆ, ಅದು ಆಗಿರಬಹುದು ಅನ್ನುವಂಥದ್ದು. ನಾನು ಈ ಸಂದರ್ಭದಲ್ಲಿ ಒಂದು ಸಂಗತಿ ಜ್ಞಾಪಿಸ್ಕೋಬೇಕು. ಈ DK ಸುರೇಶ್ ಅವ್ರ ಜೊತೆ ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಇದು ಚರ್ಚೆಗೆ ಬಂತು. ನಾವು ವಿಶೇಷ ಕಾರ್ಯಕ್ರಮ ಮಾಡ್ತಿರುವಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಹೇಳಿದ್ದೇನು ಅಂತಂದರೆ, ಅಪ್ಪಿ ದೇವೇಗೌಡರ ಬಗ್ಗೆ ಯಾವ ಮಾತುಗಳನ್ನು ಆಡಬಾರ್ದು, ಸಮಾಜ ಸಹಿಸ್ಕೊಳ್ಳಲ್ಲ ಅಂತ. ಅದಾದ ಮೇಲೆ ಆ ಮಾತಿನ ಧಾಟಿ, ಮಾತಿನ ಓಘ ಎಲ್ಲಿ ಹೋಯಿತು, ಏನು ಎತ್ತ, ಅದರ ರಿಸಲ್ಟ್ ಏನಾಯಿತು ಅಂತ ಗೊತ್ತಿದೆ. ರಿಸಲ್ಟಿಂದ ಪಾಠನ ಕಲೀಲಿಲ್ಲ ಅಂದರೆ ಹೆಂಗ್ರಿ ರಾಜಕಾರಣಿಗಳು? ಜಮೀರ್ ಅಹಮದ್ ಖಾನ್ ಏನು ಹೇಳಿದ್ರು ಬನ್ನಿ ನೋಡ. हमारी पार्टी से चुती सो कुछ ना इत्तेफाकिया को पार्टी छोड़ को BSP गए, इंडिपेंडेंट ठहरे करे, मजबूरन दूसरा कोई रास्ता नहीं कर को जनता दल को उनको वोट टाइम को जाना मंजूर नहीं, कई के वास्ते जनता दल को जाना मंजूर नहीं, तो बीजेपी से खतरनाक कालिया कुमारस्वामी कर को, तो वापस घर को वापसी करती। लीड होने के बाद उन्होंने क्या बोले, ये मेरा स्टेटमेंट नहीं, कुमारस्वामी का स्टेटमेंट, म्हणजे मुसलमाना की वोट की जरूरत नहीं है, वोटा मांगने जाता भी नहीं, म्हणजे वोटा भी देना नहीं करको. ये कुमारस्वामी इलेक्शन के बाद ಸಮಾಜ ಮೇಲೆ ಡಿಪೆಂಡ್ ರಾಜಕೀಯ ಮಾಡ್ತಾ ಇಲ್ಲ, ಸಮಾಜ ಮೇಲೆ ಡಿಪೆಂಡ್ ರಾಜಕೀಯ ಮಾಡ್ತಾ ಇಲ್ಲ, ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಹಿಜಾಬ್ ಸಮಸ್ಯೆ ಬೇಡ ನನಗೆ, ನಾವು ಹಿಜಾಬ್ ಪಜಾಬ್ ಯಾವುದು, उसे हिजाब भी नको पजाब भी नको कहते, उसे वोट होना होगा हमारे डालो इन औरत देखो जी, हिजाब भी नको कहते, पजाब भी नको कहते, मां उसे वोट होना कहते, देती जमा तुम्हें देती जमा देती उसे क्या कि पैसा से क्या खरीद लेता कहते, बीजेपी को जाको मुसलमानों से पैसा खरीदे. ए कुमारस्वामी, तेरी बोली बोल, एक पैसा चंदा कर को तेरे पूरे खानदान को खरीदने की ताकत मुसलमानों रख पाई. ಓಟೇ ಕೊಡಬೇಡಿ ನೀವು, ನಾನೇ ಓಟ್ ಕೇಳಕ್ ಬರಲ್ಲ. वोट नहीं होना कहते, वोट पूछने आता नहीं कहते,
ये कौन बोल रहा सो? हमारा काला कुमारस्वामी। ನೋಡಿ ಇವ್ರು ಹೇಳಿದಂಥ ಮಾತುಗಳು ಹಿಜಾಬಿ ನಕಕತೆ ಪಜಾಬಿ ನಕಕತೆ. ಹಾಗಾದರೆ ಫಲಿತಾಂಶದ ಏನು ಕಥೆ? ಇದು ಈಗ ಎದ್ದಿರುವಂಥ ಪ್ರಶ್ನೆ. ಇದು ಸಾಮಾನ್ಯ ಸಂಗತಿ ಅಲ್ಲ. ಏನು ಅಂತಂದರೆ ಈ ಗೆದ್ದರೂ ಕೂಡ ಅಂತರ ಬಹಳ ಕಡಿಮೆ ಇರುತ್ತೆ ಅನ್ನುವಂಥ ಮಾತುಗಳು ಕೇಳಿಬರೋಕ್ಕೆ ಶುರುವಾಗಿದೆ ಈಗ. ಅಂದರೆ ಅಷ್ಟರ ಮಟ್ಟಿಗೆ ಸಮೀರ್ ಅಹಮದ್ ಖಾನ್ ಅವರ ಸ್ಟೇಟ್ಮೆಂಟ್ಗಳು ಜನರ ಮನಸ್ಸಿಗೆ ನಾಟಿವೆ ಅನ್ನುವಂಥ ಮಾತುಗಳು. ಇದನ್ನು ಸಿ ಪಿ ಯೋಗೇಶ್ವರ ಹೇಳಿದ್ದಾರೆ. ಜಮೀರ್ ಅವರು ಮಾಡಿರೋ ಮಾತನ್ನು ನಾನು ಕೂಡ ವೈಯಕ್ತಿಕವಾಗಿ ಖಂಡಿಸ್ತೀನಿ. ಸಾರ್ವತ್ರಿಕವಾಗಿ ಮಾತಾಡ್ಬೋದು, ಆದರೆ ವೈಯಕ್ತಿಕವಾಗಿ ಪದ ಬಳಕೆ ಅದು ಸ್ವಲ್ಪ ಆಘಾತ ಆಗಿದೆ ಸಮುದಾಯಕ್ಕೆ. ನೋಡೋಣ ಏನಾಗುತ್ತೆ. ಚುನಾವಣೆ ಸಮಬಲ ಇದೆ, ಯಾರಿಗಾದರೂ ಕೂದಳೆಯ ಅಂತರದಲ್ಲಿ ಗೆಲ್ಬೋದು ಅನಿಸುತ್ತೆ. ಆದರೆ ಒಂದು ಉತ್ತಮವಾದಂಥ ಹೋರಾಟವನ್ನು ಕೊಟ್ಟಿದ್ದೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಇದು ಕಾಂಗ್ರೆಸ್ ಪಕ್ಷದ ಸಾಧನೆಯನ್ನು ಹೊರಹೆಚ್ಚತಕ್ಕಂಥ ಒಂದು ಚುನಾವಣೆ. ನಾನು ಈ ಚುನಾವಣೆಯಲ್ಲಿ ಗೆದ್ದರೆ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು ಮತ್ತು ನನ್ನ ವೈಯಕ್ತಿಕ ವರ್ಚಸ್ಸು ಎರಡೂ ಕೆಲಸ ಮಾಡುತ್ತೆ. ಚುನಾವಣೆಯಲ್ಲಿ ಸೋತ್ರೆ ನಾನು ಮತ್ತೊಮ್ಮೆ ಪಕ್ಷಾಂತರಿ ಆಗೋದಕ್ಕೆ ಜನ ಒಪ್ಪಲಿಲ್ಲ ಅಂತ ಅನ್ಕೋಬೋದು. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳಬೇಕು. 2 ಚುನಾವಣೆಯನ್ನು ಸೋತಿರುವಂಥ ನಿಖಿಲ್ ಕುಮಾರಸ್ವಾಮಿ ಆದರೂ ಕೂಡ ಈ ಬಾರಿ ಮತ್ತೆ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಒಂದನ್ನು ಗಮನಿಸಬೇಕು, ಈ ಮೊದಲಿದ್ದಂಥ ನಿಖಿಲ್ ಕುಮಾರಸ್ವಾಮಿಗೂ ನಂತರದ ನಿಖಿಲ್ ಕುಮಾರಸ್ವಾಮಿಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಮೊನ್ನೆ ದೇವೇಗೌಡರ ಎದುರುಗಡೆಗೆ ನಿಖಿಲ್ ಕುಮಾರಸ್ವಾಮಿ ಮಾತಾಡಿದಂಥ ಸಂದರ್ಭ ಇತ್ತಲ್ಲ, ಅದು ಎಷ್ಟರ ಮಟ್ಟಿಗಿತ್ತು ಅಂತಂದರೆ ನಾನು ಕೂಡ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ ಅದನ್ನು. ಈ ಪಕ್ಕಾ ಟೆಲಿಪ್ರಾಂಪ್ಟರ್ ಇಟ್ಕೊಂಡು ಮಾತಾಡಿದ ರೀತಿಯಲ್ಲಿತ್ತು. ಒಂದು ಸಣ್ಣ ಫಂಬಲ್ ಇರಲಿಲ್ಲ, ಒಂದು ಗೊಂದಲ ಇರಲಿಲ್ಲ. ಯಾವ್ಯಾವುದನ್ನು ಏನೇನು ಹೇಳಬೇಕು, ಎಷ್ಟೆಷ್ಟು ಹೇಳಬೇಕು, ಯಾರ್ಯಾರಿಗೆ ಯಾವ್ಯಾವ ಸಂದೇಶವನ್ನು ಸಮರ್ಥವಾಗಿ ಅದನ್ನು ಮುಟ್ಟಿಸ್ಬೇಕು, ಅದನ್ನು ನಿಖಿಲ್ ಕುಮಾರಸ್ವಾಮಿ ತುಂಬ ಚೆನ್ನಾಗಿ ಮಾತಾಡಿದ್ರು. ಜೊತೆಗೇನು ಅಂತಂದರೆ ನಿಖಿಲ್ ಕುಮಾರಸ್ವಾಮಿ ಪಳಗ್ತಾ ಇದ್ದಾರೆ, ಮಾಗ್ತಾ ಇದ್ದಾರೆ ಅನ್ನಲಿಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಫಲಿತಾಂಶದ ಬಗ್ಗೆಯೂ ಕೂಡ ಅದೇ ಮಾತಾಡಿದ್ದಾರೆ. 2 ಬಾರಿ ನಾವು ಸೋತಿರ್ಬೋದು, ಆದರೆ 3ನೇ ಬಾರಿ ನನಗೆ ಗೆಲುವು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಆ ವಿಶ್ವಾಸದ ಮೇಲೇ ನಾನು ಚುನಾವಣೆ ನಿಂತಿದ್ದು, ಜನ ನನ್ನ ಕೈ ಬಿಡಲ್ಲ ಅನ್ನುವಂಥ ವಿಶ್ವಾಸ ಇದೆ ಅಂತಾರೆ ನಿಖಿಲ್. ನನ್ನ ಹಣೆ ಬರ ಬರೀಲಿಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವಕಾಶ ಇರತಕ್ಕಂಥದ್ದು ಚನ್ನಪಟ್ಟಣ ತಾಲೂಕಿನ ಮತದಾರರಿಗೆ ಮಾತ್ರ. ಹಾಗಾಗಿ ನನ್ನ ಗೆಲುವಿನ ಅಂತರ ಏನಿದೆ ಅಂತಕ್ಕಂಥ ತಮ್ಮ ಪ್ರಶ್ನೆಗೆ ಕ್ಷೇತ್ರದ ಮತದಾರ ಪ್ರಭುಗಳು ನಿನ್ನೆ ದಿನ ಮತಗಟ್ಟೆಗಳಲ್ಲಿ ನನ್ನ ಪರವಾಗಿ ಮತವನ್ನು ಚಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಒಂದು ನನ್ನಲ್ಲಿ ಇದೆ ಹೊರತುಪಡಿಸಿ ಆ ಅಂತರ ಏನಿದೆ ಅಂತಕ್ಕಂಥದ್ದು 23ನೇ ತಾರೀಕು ನಮ್ಮೆಲ್ಲರಿಗೂ ತೆರೆದ ಪುಸ್ತಕದ ರೀತಿ ಎಲ್ಲ ಕಾಣುತ್ತೆ. ಇದು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಎಲ್ಲೋ ಒಂದು ಕಡೆಗೆ ಅವರಲ್ಲಿ ವಿಶ್ವಾಸ ಕಾಣ್ತಾ ಇದೆ. ಇನ್ನು ಈ ಸಮೀರ್ ಅಹಮದ್ ಖಾನ್ರ ಮಾತುಗಳಿದೆಯಲ್ಲ, ಅದು ನಿಜಕ್ಕೂ ಆಘಾತ ತಂದಿವೆ. ವಕ್ಫ್ ಆಗಿರ್ಬೋದು, ಕರಿಯಾ ಹೇಳಿಕೆ ಆಗಿರ್ಬೋದು, ದೇವೇಗೌಡರ ಕುಟುಂಬವನ್ನು ಕೊಂಡ್ಕೊಂಡ್ಬಿಡ್ತೀವಿ ಎನ್ನುವಂಥ ಮಾತುಗಳಾಗಿರ್ಬೋದು. ನೋಡಿ, ಚುನಾವಣೆಗೂ ಮೊದಲು ಹಾಗೂ ಚುನಾವಣೆ ನಂತರ ಸಮೀರ್ ಅಹಮದ್ ಖಾನ್ ಎಲ್ಲೋ ಒಂದು ಕಡೆಗೆ ಟಾರ್ಗೆಟ್ ಆಗ್ತಾ ಇದ್ದಾರೆ. ಇದು ಸಮೀರ್ಗೆ ಕೂತು ತರುವಂಥ ಸಾಧ್ಯತೆಗಳಿವೆ. ಚುನಾವಣಾ ಪ್ರಚಾರದಿಂದ ದೂರನೇ ಉಳಿದಂಥ ಸಮೀರ್ ಅಹಮದ್ ಖಾನ್ ಇನ್ನು ಇಂಥ ಬೆಳವಣಿಗೆ ಸಂದರ್ಭದಲ್ಲೇ ದೇವೇಗೌಡರ ಕುಟುಂಬವನ್ನೇ ಖರೀದಿ ಮಾಡಿಬಿಡ್ತೀವಿ ಅಂತ ಮಾತಾಡಿದ್ದು, ಕಾಲಿಯಾ ಕುಮಾರಸ್ವಾಮಿ ಡೇಂಜರ್ ಅನ್ನುವಂಥ ಮಾತನಾಡಿದ್ದು, ಇದೆಲ್ಲದೂ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ನಾಯಕರಿಗೆ ಆಘಾತ ತಂದಿದೆ. ಇದು ಸೋಲಿನ ದವಡೆಯ ತನಕ ತಗೊಂಡೋಗಿ ನಿಲ್ಲಿಸಿದರೂ ಕೂಡ ಆಶ್ಚರ್ಯ ಇಲ್ಲ. ಗೆಲುವು ತಂದುಕೊಟ್ಟರೂ ಕೂಡ ಗೆಲುವಿನ ಅಂತರ ಬಹಳಷ್ಟು ಕಡಿಮೆ ಇರುತ್ತೆ. ಈ ಮಾತನ್ನು ಸಿ ಪಿ ಯೋಗೇಶ್ವರ ಅವರು ಹೇಳ್ತಾರೆ. ಗೆದ್ದರೂ ಕೂಡ ಅಂಥ ದೊಡ್ಡ ಅಂತರ ಇರಲ್ಲ ನೋಡಿ ಎನ್ನುವಂಥ ಮಾತನ್ನು ಅವರೇ ಹೇಳಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾನು ಶುರುವಾತಲ್ಲಿ ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ. ನಾನು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅನ್ನುವಂಥ ಮಾತನ್ನು ದಾಸರು ಹೇಳಿದ್ದಾರೆ. ನೋಡಿ, ಈ ಚುನಾವಣೆ ಸಂದರ್ಭದಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ, ಏನು ಎತ್ತಾ ಇದೆಯಲ್ಲ, ಇಂಥ 10 ಹಲವು ಉದಾಹರಣೆಗಳನ್ನ ಕೊಡ್ಬೋದು. ನಾನು ಆಗಲೇ ಮಂಡ್ಯ ಉದಾಹರಣೆನೂ ಕೂಡ ಕೊಟ್ಟೆ, ತಾವು ಕೇಳಿಸ್ಕೊಂಡಿರಿ ಅಂತ ಭಾವಿಸ್ತೀನಿ. ಆರಂಭದಿಂದ ಕೊನೆಯ ತನಕ ನಾಯಕರು ಈ ಆಡಿದಂಥ ಮಾತುಗಳಿದಾವಲ್ಲ, ಈ ಮಂತ್ರ ಪುಷ್ಪಗಳಿದಾವಲ್ಲ, ಅದೆಷ್ಟರ ಮಟ್ಟಿಗೆ ಯಾವ್ಯಾವ ರೀತಿ ಅವರಿಗೆ ತೊಂದರೆ ತಂದೊಡ್ತು ಅನ್ನುವಂಥದ್ದು ಗೊತ್ತಾಗಿರುವಂಥ ಸಂಗತಿ. ಬುದ್ಧಿ ಕಲ್ತಿಲ್ಲ ನೋಡಿ. ಒಂದು ಕಡೆಗೆ ವಕ್ಫ್ ಭೂತ ನಿಧಾನವಾಗಿ ಸಮಾಜವನ್ನು ಆವರಿಸ್ತಿರುವಂಥ ಸಂದರ್ಭದಲ್ಲಿ, ಸ್ವಾಮೀಜಿಗಳು ಕೂಡ ದನಿ ಎತ್ತಿರುವಂಥ ಸಂದರ್ಭದಲ್ಲಿ ಬಾಯಿ ಮುಚ್ಕೊಂಡಿರ್ಬೇಕಲ್ವಾ. ಇನ್ನೊಂದು ಕಡೆಗೆ ಕುಮಾರಸ್ವಾಮಿ ಕರಿಯಣ್ಣ ಜೊತೆಗೆ ಏನಂದರೆ ದೇವೇಗೌಡರ ಕುಟುಂಬವನ್ನೇ ನಮ್ಮ ಸಮಾಜ ಖರೀದಿ ಮಾಡಿಬಿಡುತ್ತೆ. ಇವೆಲ್ಲವೂ ಕೂಡ ಯಾಕೆ ಬೇಕಿತ್ತು? ಬಹುಶಃ ಕಾಂಗ್ರೆಸ್ಸಿನ ಏನಾದರೂ ಸೋಲಿನ ದವಡೆ ತನಕ ತಂದು ನಿಲ್ಲಿಸಿದರೆ ಈ ಸ್ಟೇಟ್ಮೆಂಟ್ಗಳೇ ಕಾರಣ ಅನ್ನುವಂಥ ಭಯ, ಆತಂಕ ಖುದ್ದು ಯೋಗೇಶ್ವರ ಅವರಿಗೆ ಶುರುವಾಗಿದೆ. ಮುಂದೇನು?
ಪ್ರಸನ್ನ. ರಂಗನಾಥ್, ಕಾಂಗ್ರೆಸ್ನ ನಾಯಕರಿಗೆ ಒಂದು ಸಣ್ಣ ಆತಂಕ ಜಮೀರ್ ಅವರ ವಿಚಾರದಲ್ಲಿ ಮೊದಲಿಂದಲೂ ಕೂಡ ಇತ್ತು. ಆ ಆತಂಕವನ್ನ ಜಮೀರ್ ಅಹಮದ್ ಎಲ್ಲ ಒಂದ್ ಕಡೆ ನಿಜ ಮಾಡಿದ್ದಾರೆ. ಯಾವ್ದು ಆಗಬಾರ್ದು ಅಂತ ಅಂದ್ಕೊಂಡಿದ್ರು ಅದನ್ನ ಜಮೀರ್ ಮಾಡಿಯೇ ತೋರಿಸ್ಬಿಟ್ಟಿದ್ದಾರೆ. ಚುನಾವಣೆ ಸ್ಟಾರ್ಟ್ ಆದಾಗಿಂದಲೂ ಕೂಡ ವಕ್ಫ್ ವಿಚಾರ ಬಂದಾಗ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಚುನಾವಣಾ ಪ್ರಚಾರದಿಂದ ಜಮೀರ್ ಅವರು ದೂರ ಇರಬೇಕು ಅನ್ನುವಂಥ ತಾಕೀತನ್ನ ಮಾಡಿದ್ರು. ಹೈಕಮಾಂಡ್ ನಾಯಕರಿಗೆ ಜಮೀರ್ ಅವರ ವಿರುದ್ಧ ದೂರನ್ನ ಕೂಡ ಕೊಡುವಂತ ಒಂದಷ್ಟು ಪ್ರಯತ್ನಗಳು ನಿರಂತರವಾಗಿ ನಡೀತು. ಆ ಕಾರಣಕ್ಕೋಸ್ಕರ ಸಂಡೂರು ಮತ್ತು ಶಿಗ್ಗಾಂವಿಯ ಪ್ರಚಾರಗಳಿಂದ ಜಮೀರ್ ಅಹಮದ್ ಖಾನ್ ಅವರು ದೂರವೇ ಉಳಿದಿದ್ರು. ಆದ್ರೆ ಕೊನೆಯ ಹಂತದಲ್ಲಿ ಚನ್ನಪಟ್ಟಣಕ್ಕೆ ಬಂದು ಏನೆಲ್ಲ ಆಗಬಾರದಿತ್ತು ಅದೆಲ್ಲವನ್ನೂ ಕೂಡ ಜಮೀರ್ ಅಹಮದ್ ಖಾನ್ ಮಾಡಿದಂತೆ ಕಾಣಿಸ್ತಾ ಇದೆ. ಈ ಕಾರಣಕ್ಕೋಸ್ಕರ ಚುನಾವಣೆಯ ಮೊದಲು ಕೂಡ ಜಮೀರ್ ಅಹಮದ್ ಖಾನ್ ಅವರು ಸ್ವಪಕ್ಷೀಯರಿಂದಲೂ ಕೂಡ ಟಾರ್ಗೆಟ್ ಆಗಿದ್ರು, ವಿರೋಧ ಪಕ್ಷದ ನಾಯಕರಿಂದಲೂ ಕೂಡ ಟಾರ್ಗೆಟ್ ಆಗಿದ್ರು. ವಕ್ಫ್ ವಿಚಾರ ಇವತ್ತೇನಾದ್ರೂ ಕಾಂಗ್ರೆಸ್ಗೆ ಇಷ್ಟು ಮುಳುವಾಗೋದಕ್ಕೆ ಕಾರಣ ಅದಕ್ಕೆ ಜಮೀರ್ ಅವರೇ ನೇರವಾಗಿ ಹೊಣೆ ಆಗಬೇಕು ಅನ್ನುವಂತಹ ಒಂದು ವಿಚಾರವನ್ನ ಪಕ್ಷದ ಒಳಗಿನ ನಾಯಕರು ಕೂಡ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ, ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇದಾದ ಬಳಿಕ ಇದೀಗ ನೇರವಾಗಿ ಅಭ್ಯರ್ಥಿಗಳೇ ಜಮೀರ್ ಅವರ ವಿರುದ್ಧ ಚುನಾವಣೆಯ ಬಳಿಕವೂ ಕೂಡ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಜಮೀರ್ ಅವರೇ ಇಷ್ಟೆಲ್ಲ ಕಾರಣ ಆಗ್ತಾ ಇದ್ದಾರೆ ಅನ್ನುವಂತಹ ಒಂದು ದೂರುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಚುನಾವಣೆಗೆ ಮೊದಲೇ ಹೇಗೆ ಆತಂಕ ಜಮೀರ್ ಅವರ ಬಗ್ಗೆ ಇತ್ತು, ಚುನಾವಣೆ ಬಳಿಕವೂ ಕೂಡ ಇದೀಗ ಫಲಿತಾಂಶದ ವಿಚಾರದಲ್ಲಿ ಜಮೀರ್ ಅವರ ಹೇಳಿಕೆಗಳು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಡ್ಯಾಮೇಜ್ ಆಗಬಹುದು ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಕೇವಲ ಚನ್ನಪಟ್ಟಣ ಮಾತ್ರವಲ್ಲ, ಸಂಡೂರು ಮತ್ತು ಶಿಗ್ಗಾಂವಿಯ ಫಲಿತಾಂಶದ ಮೇಲೆಯೂ ಕೂಡ ಇದು ಎಲ್ಲೋ ಒಂದ್ ಕಡೆ ನೆಗೆಟಿವ್ ಆದಂತಹ ಪರಿಣಾಮವನ್ನು ಬೀರಿದೆ. ವಕ್ಫ್ ವಿಚಾರವನ್ನ ಸರಿಯಾಗಿ ನಿಭಾಯಿಸೋದ್ರಲ್ಲಿ ಜಮೀರ್ ಅವರು ಎಡವಿದ್ದಾರೆ ಎನ್ನುವಂತಹ ಆತಂಕವನ್ನ ಅಲ್ಲಿ ಪ್ರಚಾರಕ್ಕೆ ಹೋಗಿದ್ದಂತಹ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಫಲಿತಾಂಶಕ್ಕಿಂತ ಮೊದಲೇ ಜಮೀರ್ ಅಹಮದ್ ಖಾನ್ ಅವರು ಎಲ್ಲ ಒಂದ್ ಕಡೆ ಟಾರ್ಗೆಟ್ ಆದಂತೆ ಕಾಣ್ತಾ ಇದೆ. ಅಕಸ್ಮಾತ್ 3ಕ್ಕೆ 3 ಕ್ಷೇತ್ರವನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಏನಾದರೂ ಕಾಂಗ್ರೆಸ್ಗೆ ಬಂದ್ರೆ ಅದು ಅವರ ಸಚಿವ ಸ್ಥಾನದ ಮೇಲೂ ಕೂಡ ಒಂದಷ್ಟು ತೂಗುಗತಿಯಾಗಿ ತೂಗಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ರಂಗನಾಥ್. ಓಕೆ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ.